ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಕಲಘಟಗಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ಎಸ್ಸಿ ಕಾಲನಿಯಲ್ಲಿ ಮೂಲಭೂತ ಸೌಕರ್ಯ ಮತ್ತು ಕಾಲನಿಯಲ್ಲಿ ಸರಿಯಾದ ಗಟಾರ್ ಇಲ್ಲ, ವಿದ್ಯುತ್ ಇಲ್ಲ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹೇಳಿದರೆ ಕಾರಣ ಕೊಡುತ್ತಾ ಇದ್ದುದನ್ನು ಖಂಡಿಸಿ ಕರ್ನಾಟಕ ದಲಿತ ವಿಮೋಚನಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಸ್ತ ಗ್ರಾಮದವರು ಸೇರಿಕೊಂಡು ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈಗ ಬೀದಿ ದೀಪದೊಂದು ನಾನು ಶಾಸಕರ ಜೊತೆ ಮಾತಾಡ್ತೀನಿ. ಇನ್ನೊಂದು ಮೇಡಮ್, ಅಲ್ಲಿ ಏನು ಹೈ ಮಾಸ್ಕ್ ಅಂತ ಹಾಕ್ಯಾರ್ರಿ, ಕರೆಕ್ಟ್ ಎಕ್ಸಾಕ್ಟ್ ಅದೇನು ಅಂಬೇಡ್ಕರ್ ಓಣಿ ಬರ್ತದಲ್ಲ SC ಅಲ್ಲಿ ಹಾಕ್ಯಾರ. ಅದು 6 ತಿಂಗಳ ಮಟ್ಟ ಅಷ್ಟು ಏನೋ ರಿಚಾರ್ಜ್ ಇರ್ತಂತದ. ಈಗ 3 ತಿಂಗಳಾಗೈತ್ರ ಅದು. ಇನ್ನು ಮಟ್ಟ ಅಲ್ಲಿ ದೀಪ ಇಲ್ಲ ಮೇಡಮ್. ಕೇಳಿದ್ರೆ ನಿರ್ವಹಣೆ ಮಾಡ್ಬೇಕ್ರಿ ಅದ್ರದ್ದು. ಹೊಳ್ಳಿ ಅವ್ರು ಇಲ್ಲ ಹಾಕಿದ್ರೆ ಕೇಳ್ರಿ, ಪಾಪ ಅಲ್ಲಿ ಜನರಿಗೆ ಗೊತ್ತಿರಲ್ರಿ ಏನಂತ ಹೇಳಿ ಮೇಡಮ್. ಅವ್ರು ಇವ್ರು ಏನ್ ಕೇಳ್ತಾರ ಅಂತ, ನೀವು ಹೋಗಿ PDO ಕೇಳ್ರಿ, ಇಲ್ಲ ಇಂಜಿನಿಯರ್ ಮಾಡಿದವ್ರು ಕೇಳ್ರಿ, ನಮಗೇನು ಗೊತ್ತಿಲ್ಲ ಅದು. ಈಗ ಅವ್ರು ಇದು ಕೊಡ್ತಾರ PDOಗಳ್ರಿ, ಅವ್ರಿಗೆ ಆ ಥರ ಉತ್ತರ, ಹರಕೆ ಉತ್ತರ, ಒಟ್ಟು ಬಿಟ್ಟಿ ಬೇಸಿಗೆ ಬೇಡ ಅಂತ ಕುಡಿ ನೀರಿಂದ ವಾಟರ್ ನೀರು ಬಿಡ್ತಾರೆ ಮೇಡಮ್. ಅಲ್ಲೆಲ್ಲ ವಾಲ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಚಲೋ ಮಾಡ್ಲಿಕ್ಕೆ. ಅದು ವಾಲ್ ಏನು ಮಾಡ್ಬೇಕು, ಊರಾಗೆಲ್ಲ ಮೇಲ್ಗಡೆ ಇದೆ, ಮೇಲಿದೆ, ಮೇಲೆ ಮಾಡಿದಾರ. SC ಕಾಲೇಜ್ ಒಳಗೆ ಇದ್ರೆ ತೆಗ್ಗು ಮಾಡಿ ಒಳಗೆ ಮಾಡಿದಾರ. ಮಳೆ ಬಂದು ತುಂಬ್ತಂದ್ರೆ ಅಲ್ಲ, ಅದು ಇಂತಿ ಸ್ಪೂಟ್ ಅಂತ ಹೇಳಿ JGM ಮಾಡ್ಬೇಕಾದ್ರೆ ಇಂತಿ ಸ್ಪೂಟ್ ಅಂತ ಹೇಳಿ ಡಿಗ್ ಮಾಡನೇ ಮಾಡ್ಬೇಕ್ರಿ ಇದು. ಮ್ಯಾಗ ಒಂದು ಕಲ್ಲು ಏನ್ ಹಾಕ್ಬೇಕ್ರಿ, ಮಕ್ಳು ಆಡ್ತಿರ್ತಾವ, ಹೋಗಿ ಬಿದ್ದು ನೀರ್ ಗೀರ್ ಇರ್ತದ್ರಿ, ಮಳಿ ಬಂದ್ರೆ ತುಂಬಿಡ್ತದ ಮೇಡಮ್. ಪೂರಾ ಆಳ ಡೀಪ್ ಇದೆ ಮೇಡಮ್. ಆ ಥರ ಮಾಡಿದಾರ. ನಾನು ಇದು ನೀವು ರಿಕ್ವೆಷನ್ ಲೆಟರ್ ಕೊಡ್ರಿ, ನಾ PDO ಇವೆಲ್ಲ ಪರಿಹಾರ SCPT ಕ್ರಮ ಕೈಗೊಳ್ರಿ ಅಂತ ಹಾಕ್ತೀನಿ. ಬೀದಿ ದೀಪದ ಏನ್ ಹೇಳಾಕ್ತಿರಲ್ರಿ, ಇಷ್ಟರಾಗ ಶಾಸಕರ ಅನುದಾನ ಬರ್ತದೆ. ಆಲದಕಟ್ಟಿ ಗ್ರಾಮದ ನಾವು ಸಮಸ್ಯೆನ ಅವ್ರಿಗೆ ಹೇಳ್ತೀವಿ. ಬೀದಿ ದೀಪ ತಾವಗಿರಿ ಪಂಚಾಯತಿ ಒಳಗೆ ಬರೋ ವ್ಯಾಪ್ತಿಗಳು ಎಲ್ಲ ಸೇಮ್ ಸಮಸ್ಯೆ ಇದೆ ಮೇಡಮ್. ಇದೆ ಯಾಕಂದ್ರೆ PDO ಯಾವುದೇ ಥರ ಅವ್ರು ಕೆಲಸ ಮಾಡಿಲ್ಲ. ಅಲ್ಲಿರೋ ಸಮಸ್ತ ಇವ್ರಿಗೆ ಸಮಾಜದವ್ರಿಗೆ ಎಲ್ಲರಿಗೆ ಯಾರಿಗೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ರೆಸ್ಪಾನ್ಸಿಬಲ್. ನಾಳೆ ಬರ್ತೀನಿ, ನಾಳೆ ಬರ್ತೀನಿ. ತಾವರ್ಗಿರಿ ತಾವರ್ಗಿರಿ ಇವರು ಎಲ್ಲಾರಿ ಅವರು ಒಂದು ರಿಕ್ವೆಷನ್ ಲೆಟರ್ ಕೊಡ್ರಿ. ನಾವು ಅದ ಸಮಸ್ಯೆ ನೋಡಿದ್ರು ಮೇಡಮ್ ಬರ್ರಿ ಬರ್ರಿ ಹೋಗ್ರಿ ಮೇಡಮ್. ಅಧ್ಯಕ್ಷ ರಮೇಶ್ ಹರ್ಷನಪ್ಪ ನಿನ್ನೆ ದಿನ ತಾವರ್ಗಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲದಕಟ್ಟಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಪದಾಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅತ್ಯಂತ ಸಮಸ್ಯೆ ಇದೆ. ಅಲ್ಲಿ ಗಟಾರ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಬೀದಿ ನೀರಿನ ಸಮಸ್ಯೆ ಇದೆ, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅಲ್ಲಿ ಜನರ ಪದೇ ಪದೇ ಹೋಗಿ PDOವರಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡು ಬಂದರೆ ಅವರು ಯಾವುದೇ ಪರಿಹಾರಕ್ಕೆ ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಿಲ್ಲ. ತದನಂತರ ಮತ್ತೆ PDO ಅವರು ಪದೇ ಪದೇ ನಿಮ್ಮ ಗ್ರಾಮಕ್ಕೆ ಬರ್ತೇನೆ ಹೋಗ್ರಿ ಅಂತೇಳಿ ಅವ್ರಿಗೆ ಹರಕೆ ಮಾತುಗಳನ್ನು ಹೇಳ್ತಿದ್ದಾರೆ. ಆದ ಕಾರಣ ನಾವು ಅಲ್ಲಿ PDO ಅವ್ರು ಯಾರು ಅದಾರ? PDO ಅವರು ಎಲ್ಲಾರಿ ಅಂತ. ಒಂದ್ಸಲ ವಿಸಿಟ್ ಮಾಡ್ರಿ. ಇಲ್ಲಿ ಅವ್ರಿಗೆ ವಿಸಿಟ್ ಮಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ. ಏನು ಹೇಳ್ತಾ ಇದ್ರ? ಸಮಸ್ಯೆಗಳನ್ನು ಅವರು ಬಗೆಹರಿಸಂಗಿಲ್ಲ. ಏನು ಹೇಳಿದ್ರ ಫೋನ್ಯಾಗ? ಬರ್ತೇನೆ ಅಂತ ಹೇಳಿದ್ರು, ಬಂದಿಲ್ಲ. 2 ದಿನದಿಂದ ಹೇಳಿದ್ರಿ? ಒಂದು ನಿನ್ನೆ ಹೇಳಿದ್ರಿ. ಇದೇ ಫಸ್ಟ್ ನಿನ್ನೆ ಹೇಳಿದ್ದೆ? ಇಲ್ಲ, ನಮ್ಮ ಸಮಾಜದ ಮುಖಂಡರು ಗ್ರಾಮಸ್ಥರು ಅನೇಕ ಬಾರಿ ಅವರಿಗೆ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಯಾರು ಅವ್ರು ಹೋದಾರಲ್ಲಿ? ಸಿದ್ದಪ್ಪ ಅಂತೇಳಿ, ಅದಾದಮೇಲೆ ನಮ್ಮ ಶರಣ, ರವಿ ಅಂತೇಳಿ ಎಲ್ಲರೂ ಹೋಗಿದ್ದಾರೆ. ಅವ್ರು ಯಾವುದೋ ಗಮನಕ್ಕೆ ಬಂದಿಲ್ಲ. ಈಗ ನಿಮ್ಮ ಅರ್ಜಿ ಎಲ್ಲೆಲ್ಲಿ ಕೊಟ್ರಿ? ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ. ಈಗ ಯುವ ಸಾಹೇಬ್ರು ಅದಾರ? ಇದಾರ, ಹೊರಟು ಹೋಗಿದ್ದಾರೆ ಅಂತ ಬರ್ತಾ ಇದ್ದಾರೆ. ಎಷ್ಟು ಗಂಟೆ ಬರ್ತಾರಂತ? ಒಂದು ಅರ್ಧ ಗಂಟೆ ಆಗುತ್ತೆ. ಮಾನ್ಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಲಘಟಗಿ ತಾಲೂಕು ಪಂಚಾಯತಿ ವಿಷಯ ಕಲಘಟಗಿ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಲದಕಟ್ಟಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ಸ್ವಚ್ಛತೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ, ಕರ್ತವ್ಯ ಲೋಪ, ಗ್ರಾಮ ಪಂಚಾಯತಿ ಅಧಿನಿಯಮ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರತಿಬಂಧ ಅಧಿನಿಯಮ 2015 ಅಡಿಯಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾನ್ಯರೇ ನಾವು ಕರ್ನಾಟಕ ದಲಿತ
ವಿಮೋಚನಾ ಸಮಿತಿ ರಿಜಿಸ್ಟರ್ ಕಲಗಡಗಿ ತಾಲೂಕು ಸಮಿತಿ ತಮ್ಮದೇ ಅಧ್ಯಕ್ಷ ವಿಷಯದಿಂದ ನೇಮಿಸಿಕೊಳ್ಳುವುದೇನೆಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಗಡಗಿ ತಾಲೂಕು ದಾವಣಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಲಕಟ್ಟಿ ಗ್ರಾಮದಲ್ಲಿ ಇನ್ನೂವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗೆ ಮೂಲಭೂತ ಸೌಕರ್ಯಗಳಾದ ಒಂದನೇದ್ದು ಸ್ವಚ್ಛತೆಯ ಗಟಾರಗಳು ಎಲ್ಲ ಗಟಾರ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ವಿಷಯಕಾರಿ ಹಾವುಗಳು ವಾಸಿಸುವ ತಾಣವಾಗಿ ವಾಸಿಸುವ ಹಾಗೆ ಬೆಳೆದು ನಿಂತಿವೆ. ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ತುಂಬ ಗಲೀಜು ಮತ್ತು ಕೆಟ್ಟ ವಾಸನೆ ಬರುತ್ತೆ. ಇಂಥ ಪರಿಸ್ಥಿತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗವು ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ. ಎರಡನೇದು ಬೀದಿ ದೀಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಧರ್ಮಗಳಿಗೆ ಅವರಿಗೆ ಬೆಳೆದಾಗ ಮಾತ್ರ ಕುಡಿಯುವ ನೀರು ಕೊಡುತ್ತಾರೆ. ಕುಡಿಯುವ ನೀರು ಬಿಡಿ ಅಂತ ನಾವು ಹೇಳಿಕೊಡಬೇಕು. ಕುಡಿಯುವ ನೀರು ಇಲ್ಲ, ನೀರು ಬಿಡಿ ಅಂತ ಹೇಳಬೇಕು. ರಸ್ತೆ ರಸ್ತೆ ಒಂದು ಮಳೆ ಬಂದರೆ ಆ ರಸ್ತೆಯ ರಸ್ತೆ ಆಲೂಗಡ್ಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿ ಮುಂಭಾಗದ ರಸ್ತೆಯಲ್ಲಿ ಸದ್ಯ ಮಾತ್ರ ಐಮಾಸ್ಕ್ ದೀಪ ದೀಪ ಅಲ್ಲ. ಆಲದಗಟ್ಟಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೂ ಬೀದಿ ದೀಪ ವ್ಯವಸ್ಥೆ ಇರ್ಬೋದು, ಮತ್ತು ಗಟಾರಗಳ ಸರಿಯಾದಂಥ ನಿರ್ವಹಣೆ ಇರ್ಬೋದು, ಯಾವನ್ನೂ ಮಾಡದೆ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತಂದೇಳಿ ಕರ್ನಾಟಕ ರೈತ ವಿಮೋಚನಾ ಸಮಿತಿ ತಾಲೂಕು ಘಟಕ ಕಲಗಡಗಿಯವರು ನೀಡಿದಂಥ ಮನವಿಯನ್ನು ಸ್ವೀಕರಿಸಿ ಇದನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಿಇಒಗೆ ಜಿಲ್ಲಾ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಿಗೆ ಇದನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಸರ್, ಇದು 6 ತಿಂಗಳಿಂದ ಸಮಸ್ಯೆ ಐತೆ ಅಂತ ನಿಮ್ಮ ಗಮನಕ್ಕೆ ಏನ್ರಿ ಇತ್ತಾ? ಈ ವಿಷಯ ನಮ್ಗೆ ಈಗ ಗಮನಕ್ಕೆ ಬಂದೈತೆ. ಈ ಗಮನಕ್ಕೆ ಬಂದಲ್ಲ, ನಾವು ಇದನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 2 ಜನರಿಗೂ ಇವತ್ತು ಪತ್ರ ಮುಖಾಂತರ ಈ ವಿಷಯನ ಮುಗಿಸ್ತೇವೆ ಅಂತ. ಅಲ್ಲ, ಇದು ಮನವಿ ಮುಖಾಂತರ ಅಷ್ಟೇ ಸೀಮಿತ ಏನಾಗೆ ಹೋಗಿ ಕೆಲಸ ಇದು ಮಾಡ್ತೀರಿ? ಕೆಲಸ ಮಾಡುವ ರೇಟ್ಗಳು ಅದು ಗಮನ ಹಾಕ್ಬೇಕು ಅಂತಂದ್ರೆ ಹೇಳೋದು. ಇದು ಎಷ್ಟು ದಿನದೊಳಗೆ ಆಗ್ಬೋದು? ನಾವು ಇದನ್ನು ನಾವು ಅವ್ರಿಗೆ ಮಾಹಿತಿ ತಿಳಿಸ್ತೀವಿ. ಯಾಕಂತಂದ್ರೆ ಈ ಕೆಲಸ ಮಾಡೋರು ಅಭಿವೃದ್ಧಿ ಇಲಾಖೆ ಆಗಿರೋದ್ರಿಂದ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಅದನ್ನು ಭೇಟಿ ನೀಡಿ ಆ ಸಮಸ್ಯೆ ಏನೈತೆ ಅದು ಪರಿಹರಿಸಬೇಕು ಅವರಿಗೂ ನಿರ್ದೇಶನ ಕೊಡ್ತೀವಿ. ಅಂದಾಜು ಒಂದು ಎಷ್ಟು ದಿನದೊಳಗೆ ಆಗ್ಬೋದು? ಅದನ್ನು ನಮ್ಗೆ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರ ಕಡೆಯಿಂದ ಏನು ಮಾಹಿತಿ ಬರುತ್ತಲ್ಲ ಆ ಮಾಹಿತಿ ಈ ಮನವಿ ಎಷ್ಟು ದಿನದೊಳಗೆ ತಿಳಿಸ್ತೀರಿ ಅವ್ರಿಗೆ? ಎಷ್ಟು ದಿನ? ಇವತ್ತೇ ಕಳಿಸ್ತೀರಿ? ಸರಿ ಸರಿ ಸರಿ. ಆ ಮಾಹಿತಿನ ಈ ಸಮಿತಿಯವರಿಗೂ ನಾವು ನೆಂಬರ ಕೊಡ್ತೀವಿ ಅಂತ ಕಳಿಸಿವಿ ಅಂತಂದ್ರೆ ಆಮೇಲೆ ಅವರಿಂದ ಮಾಹಿತಿ ಬಂದ ನಂತರ ನಾವು ನಿಮ್ಗೆ ತಿಳಿಸ್ತೇವೆ ಅಂತ. ಸರಿ, ಥ್ಯಾಂಕ್ ಯು. ಸೆಂಟ್ರಲ್ ಸಂಬಂಧಪಟ್ಟ ಪಿಡಿಒಗೆ ಆಲ್ಕಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಪಿಡಿಒಗೆ ಆಲ್ಕಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಪಿಡಿಒಗೆ ಆಲ್ಕಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಪಿಡಿಒಗೆ ಹೊಲೆ ಆಲ್ಕಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಪಿಡಿಒಗೆ ಧಿಕ್ಕಾರ ಧಿಕ್ಕಾರ ಸಂಬಂಧಪಟ್ಟ ಪಿಡಿಒಗೆ ಧಿಕ್ಕಾರ ಧಿಕ್ಕಾರ ಬಸದ ಬಾಯಿ ಬಿಡ್ರಿ ನಾನೇ 3-4 ಸರಿ ಊರಿಗೆ ಹೋಗಿ ಬಂದಿದ್ದೀನಿ. ಹೇಳ್ಬೇಕಾದ್ರೆ ಹೋದಾಗ ನನಗೆ ಹೇಳ್ಬೇಕು ಸರ್ ಹಿಂಗಾಗಿದೆ ಅಂತ. 2-3 ಸರಿ ಒಂದು ನೀರಿನ ಸಲುವಾಗಿ ಹೋಗಿ ಬಂದೇನೆ. ಆಲದಕಟ್ಟಿ ನೀರಿನ ಪ್ರಾಬ್ಲಮ್ ಆದಾಗ 2 ಸರಿ ಹೋಗಿ ಬಂದೇನೆ ನಾನು. ನಾನು ಇಲ್ಲಿ ಇರ್ತೇನಲ್ಲ, ನನ್ನ ಹತ್ರ ಬರೋಕೆ ಸರ್ ನಮ್ಮ ಕೆಲಸ